ಡಿಫ್ಯೂಸರ್ ಬ್ಯಾಕ್ ಡಿಫ್ಯೂಸರ್ ಹಾಕ್ಸಿದ್ದೀರಾ. ಇದ್ರ ಸ್ಪೆಷಾಲಿಟಿ ಏನು ಬ್ರೋ? ನೆಕ್ಸಾನ್ ತುಂಬಾ ಕಾರ್ ನೋಡಿದೀನಿ ಬ್ರೋ, ಈ ಕಲರ್ ಅಲ್ಲಿ ಕಾರ್ ಬರೋದೇ ಇಲ್ಲ ರೂಫ್ ಟಾಪ್ ಅಲ್ಲಿ. ಕರೆಕ್ಟ್. ಇದೇನೋ ಕಲರ್ ಒಂಥರ ಸಿಕ್ಕಾಪಟ್ಟೆ ಒಂಥರ ಡ್ಯೂಯಲ್ ಕಲರ್ ಮ್ಯಾಟ್ ಫಿನಿಶ್ ತರ ಕಾಣ್ತಿದೆ ಬ್ರೋ. ಇದು ರಿಫ್ಲೆಕ್ಟರ್ ಲೈಟ್ ಬ್ರೋ, ಸೇಫ್ಟಿಗೂ ಯೂಸ್ ಆಗುತ್ತೆ, ಗಾಡಿ ಲುಕ್ ಅನ್ನು ಚೇಂಜ್ ಮಾಡುತ್ತೆ. ಫಾಗ್ ಪ್ರೊಜೆಕ್ಟರ್ ಹಾಕ್ಸಿದೀವಿ ವಿತ್ DRL. ಇದು ಕ್ರೋಮ್ ಹ್ಯಾಂಡಲ್ ಹಾಕ್ಸಿದೀವಿ ವಿತ್ ಫಿಂಗರ್ ಗಾರ್ಡ್. 4GB RAM 64GB ಇಂಟರ್ನಲ್. 4 ಕ್ಯಾಮ್ರಾ ಇದೆಯಲ್ಲ, ಸೊ ನೀವು 4 ಸೈಡ್ ನೋಡಬಹುದು. ಲೆದರ್ ರ್ಯಾಪಿಂಗ್ ಮಾಡ್ಸಿದೀವಿ ವಿತ್ ರೆಡ್ ಸ್ಟಿಚಸ್, ಅದೊಂದು ಇಂಪಾರ್ಟೆಂಟ್ ಮೇಡ್ ಮಾಡ್ಸಿದೀವಿ. ಕಂಪ್ಲೀಟ್ ಆಗಿ ಆಂಬಿಯಂಟ್ ಲೈಟ್ ಮಾಡಿಸ್ಕೊಟ್ಟಿದ್ದೀವಿ. ಸೇಫ್ಟಿಗೋಸ್ಕರ ಏನ್ ಬೇಕಾದ್ರೂ ಮಾಡುತ್ತೆ RSCAR ಪ್ರೀಮಿಯಂ, ಎಲ್ಲ ಸಿಗುತ್ತೆ ಅಲ್ಲಿ 100% ಬ್ರೋ. ನೈಸ್ ಬ್ರೋ. ಬ್ರೋ, ಈಗ RSCAR ಪ್ರೀಮಿಯಂ ಅಲ್ಲಿ ಸಿಕ್ಕಾಪಟ್ಟೆ ಆಕ್ಸೆಸರೀಸ್ ಇದೆ ಅಂತ ನಮ್ಮ ಕಸ್ಟಮರ್ಸ್ಗೆಲ್ಲ ಗೊತ್ತು. ಕರೆಕ್ಟ್. ಈಗ ಒಂದು ಬೇಸ್ ಮಾಡೆಲ್ ಕಾರ್ನ ತಗೊಂಬಂದು ನಿಮ್ಗೆ ಕೊಟ್ರೆ ಶೋರೂಮ್ ಇಂದ ಯಾವ ತರ ಎಲ್ಲ ಎಕ್ವಿಪ್ಮೆಂಟ್ಸ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಡ್ತೀರಾ ಅಂತ ನಾನು ನೋಡ್ಬೇಕು. ತೋರಿಸ್ತೀರಾ? ತೋರಿಸ್ಬಿಡೋಣ ಬ್ರೋ. ತೋರಿಸ್ಬಿಡೋಣ. ನಮ್ಮ ಕಸ್ಟಮರ್ಸ್ ಕೂಡ ವೆಯ್ಟ್ ಮಾಡ್ತಿದ್ದಾರೆ. ಹಲೋ ಅಂದಷ್ಟು ಕಾರ್ ಕೂಡ ಬಂತು. ನೋಡೋಣ ಎಷ್ಟು ಆಕ್ಸೆಸರೀಸ್ನ ಈ ಕಾರ್ಗೆ ಇನ್ಸ್ಟಾಲ್ ಮಾಡಿಸ್ತಾರೆ, ಏನೆಲ್ಲ ಫೀಚರ್ಸ್ ಇದ್ರಲ್ಲಿ ಇರುತ್ತೆ ಅಂತ. ಕಮಾನ್ ಬ್ರೋ, ಫ್ರಂಟ್ ಡಿಫ್ಯೂಸರ್ ಬ್ಯಾಕ್ ಡಿಫ್ಯೂಸರ್ ಹಾಕ್ಸಿದ್ದೀರಾ. ಡಿಫಾಲ್ಟ್ ಕಾರಲ್ಲಿ ಇದಿರಲ್ಲ. ಕರೆಕ್ಟ್. ಇದ್ರ ಸ್ಪೆಷಾಲಿಟಿ ಏನು ಬ್ರೋ? ಬ್ರೋ, ಇವಾಗ ಬೆಂಗಳೂರಲ್ಲಿ ತುಂಬಾ ಟ್ರಾಫಿಕ್ ಇದೆಯಲ್ಲ ಬ್ರೋ, ಯಾರು ಬಂದು ಹೊಡೆದ್ರೆ ಹೊಸ ಕಾರ್ಗೆ ಏನ್ ಮಾಡ್ತೀರಾ? ಸೊ ಬಾಯ್ ಹೊಡ್ಕೋಬೇಕು ಬ್ರೋ. ಸೊ ಅದಕ್ಕೆ ಸೇಫ್ಟಿ ಆಗಿ ಹಾಕ್ಸ್ಕೊಳ್ಬೇಕು ಬ್ರೋ, ಡಿಫ್ಯೂಸರ್ ಬ್ಯಾಕ್ ಡಿಫ್ಯೂಸರ್. ಓಕೆ. ಈಗ ಹೊಡೆದ್ರೆ ಏನಾಗಲ್ವಾ? ಏನೂ ಆಗಲ್ಲ ಬ್ರೋ, ನಿಮ್ಮ ಒರಿಜಿನಲ್ ಕಾರ್ಗೆ ಏನೂ ಆಗಲ್ಲ, ಬಟ್ ಅದಲ್ಲೇ ಆಗುತ್ತೆ. ಅದರಲ್ಲಿ ಆಗುತ್ತಾ ಬ್ರೋ? ಇದೇನು ಬ್ರೋ ಇದು ಹೊಸ ಥರ ಇದೆ, ಒಂಥರ ಈ ಶಾರ್ಕ್ ಏನೋ ಒಂಥರ ಇದರಲ್ಲಿದೆ ಬ್ರೋ. ಇದು ಶಾರ್ಕ್ ಫಿನ್ ಆಂಟೆನಾ ಬ್ರೋ. ಸೊ ನಿಮಗೆ ರೇಡಿಯೋಗೂ ವರ್ಕ್ ಆಗುತ್ತೆ, ಫ್ರೀಕ್ವೆನ್ಸಿಗೂ, ಅಂಡ್ ನಿಮ್ಮ ಗಾಡಿಗೆ ಲುಕ್ ಕೊಡುತ್ತೆ ಬ್ರೋ. ಅದು ಗಾಡಿಗೆ ಲುಕ್ ಕೊಡುತ್ತೆ ಅಂತ ಮೇಜರ್ ಆಗದೇನಾ? ಫ್ರೀಕ್ವೆನ್ಸಿಗೆ ವರ್ಕ್ ಆಗುತ್ತೆ ಅಂದ್ರೆ ಯಾವ ತರ? ಈ ಸ್ವಲ್ಪ ಈ ಔಟ್ ಆಫ್ ದ ನೆಟ್ವರ್ಕ್ ಏರಿಯಾ ಎಲ್ಲ ಹೋದ ತಕ್ಷಣ ಅನ್ನತ್ತಲ್ಲ ರೇಡಿಯೋಲಿ, ಆಗಲ್ಲ ಬ್ರೋ. ಅದು ನಿಮ್ಮ ಟೆಕ್ನಾಲಜಿ ಚೆನ್ನಾಗಿ ಬರುತ್ತೆ, ಪ್ಲಸ್ ನಿಮ್ಗೆ ಲುಕ್ನು ಕೊಡುತ್ತೆ ಕಾರ್ಗೆ ಬ್ರೋ. ಆಮೇಲೆ ನಾನು ನೆಕ್ಸಾನ್ ತುಂಬಾ ಕಾರ್ ನೋಡಿದೀನಿ ಬ್ರೋ, ಈ ಕಲರ್ ಅಲ್ಲಿ ಕಾರ್ ಬರೋದೇ ಇಲ್ಲ ರೂಫ್ ಟಾಪ್ ಅಲ್ಲಿ. ಕರೆಕ್ಟ್. ಇದೇನೋ ಕಲರ್ ಒಂಥರ ಸಿಕ್ಕಾಪಟ್ಟೆ ಒಂಥರ ಡ್ಯೂಯಲ್ ಕಲರ್ ಮ್ಯಾಟ್ ಫಿನಿಶ್ ತರ ಕಾಣ್ತಿದೆ. ಏನಿದು ಬ್ರೋ? ಇದು ಬ್ಲಾಕ್ ಕಲರ್ ಪೇಂಟ್ ಮಾಡಿಸಿದೀವಿ. ಸೊ ಕಂಪ್ಲೀಟ್ ಆಗಿ ಕಸ್ಟಮರ್ ಅವ್ರಿಗೆ ಫುಲ್ ಡ್ಯೂಯಲ್ ಲುಕ್ ಬೇಕಂತ ಹೇಳಿದ್ರು, ಸೊ ಅದರಿಂದ ಪೇಂಟಿಂಗ್ ಆಗಿದೆ ಬ್ರೋ. ವಾವ್, ಸೂಪರ್ ಬ್ರೋ. ಅದಕ್ಕೆ ಇದು ಫುಲ್ ಸ್ಮೂತ್ ಆಗಿ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ನೈಸ್ ಬ್ರೋ. ಬ್ರೋ, ಇದೇನ್ ಬ್ರೋ ಇದು ರೆಡ್ ಕಲರ್ ಡೇಂಜರ್ ಲೈಟ್ ಎಲ್ಲ ಬರ್ತಾ ಇದೆ ಬ್ರೋ? ಇದು ರಿಫ್ಲೆಕ್ಟರ್ ಲೈಟ್ ಬ್ರೋ. ರಿಫ್ಲೆಕ್ಟರ್ ಲೈಟ್ ಸೇಫ್ಟಿಗೂ ಯೂಸ್ ಆಗುತ್ತೆ, ಗಾಡಿ ಲುಕ್ ಅನ್ನು ಚೇಂಜ್ ಮಾಡುತ್ತೆ ಬ್ರೋ. ಡಿಫ್ಯೂಸರ್ ಗಿಂತ ಮುಂಚೆ ರಿಫ್ಲೆಕ್ಟರ್ ಲೈಟ್ ಕಾಣಿದ್ರೆ ಯಾವನ್ ಬಂದ್ ಗೊತ್ತಾನೆ ಬ್ರೋ? ಬ್ರೋ, ಬೆಂಗಳೂರಲ್ಲಿ ಏನು ಹೇಳಕ್ ಆಗಲ್ಲ ಬ್ರೋ, ನೋಡಿತಾರೆ. ಚೆನ್ನಾಗಿದೆ ಬ್ರೋ. ನೈಟ್ ಟೈಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ, ಲುಕ್ ಸೂಪರ್ ಆಗಿ ಬರುತ್ತೆ. ಲುಕ್ ಸೂಪರ್ ಆಗಿರುತ್ತೆ. ಈಗ ಇಲ್ಲಿ ಡಿಫ್ಯೂಸರ್ ಇಲ್ಲೂ ಕೂಡ ಹಾಕಿದ್ದೀರಾ. ಫ್ರಂಟ್ ಡಿಫ್ಯೂಸರ್ ಬ್ರೋ, ಬ್ಯಾಕ್ ನೋಡಿದಿರಲ್ಲ, ಇವಾಗ ಫ್ರಂಟ್ ಸೇಫ್ಟಿಗೋಸ್ಕರ ಏನ್ ಬೇಕಾದ್ರೂ ಮಾಡುತ್ತೆ RSCAR ಪ್ರೀಮಿಯಂ, ಎಲ್ಲ ಸಿಗುತ್ತೆ ಅಲ್ಲಿ 100% ಬ್ರೋ. ನೈಸ್ ಬ್ರೋ. ಇಲ್ಲಿಗ ಆಕ್ಚುಲಿ ನೆಕ್ಸಾನ್ ಅಲ್ಲಿ ನೀವು ನೋಡಿರ್ತೀರಾ, ಇಲ್ಲಿ ಡಮ್ಮಿ ಲೈಟ್ಸ್ ಬರುತ್ತೆ, ಫಾಗ್ ಲೈಟ್ಸ್ ಅಲ್ವಾ? ಕರೆಕ್ಟ್. ಅದನ್ನ ನೀವು ಹಾಕಿರೋದಾ ಬ್ರೋ ಇದನ್ನ? ಕರೆಕ್ಟ್. ಇವಾಗ ನಾವ್ ಏನ್ ಮಾಡಿಸಿದೀವಿ ಅಂದ್ರೆ ಡಮ್ಮಿ ತಗೊಂಡ್ಬಿಟ್ಟು ಫಾಗ್ ಪ್ರೊಜೆಕ್ಟರ್ ಹಾಕ್ಸಿದೀವಿ ವಿತ್ DRL. ವಿತ್ DRL ಬರುತ್ತೆ. ವಿತ್ DRL. ಸೊ ನಿಮ್ಗೆ ಟಾಪ್ ಎಂಡ್ ತರಾನೇ ಕಾಣಿಸುತ್ತೆ. ಸಖತ್ತಾಗಿದೆ ಬ್ರೋ. ಈಗ ಫಾಗ್ ಲೈಟ್ ಅಂದ್ರೆ ಯೂಶುವಲಿ ನಾವೀಗ ಚಿಕ್ಕಮಂಗ್ಳೂರು, ಮಡಿಕೇರಿ ಗಿಡಕೇರಿ ಎಲ್ಲ ಹೋದಾಗ ವಿಷನ್ ತುಂಬಾ ಚೆನ್ನಾಗಿದೆ. ಕರೆಕ್ಟ್. ಇದರಲ್ಲಿ ಟ್ರೈ ಕಲರ್ ಇದೆ, ಸೊ ನಿಮ್ಮ 3 ಕಲರ್ ಬರುತ್ತೆ. ಯೆಲ್ಲೋ, ವಾರ್ಮ್ ವೈಟ್, ವೈಟ್. 3 ಕಲರ್ ಬರುತ್ತೆ. ಆಮೇಲೆ ಲೈಟ್ಸ್ ಕೂಡ ಚೇಂಜ್ ಮಾಡ್ದಂಗೆ ಇದೆಯಲ್ಲ ಬ್ರೋ, LED ಲೈಟ್ಸ್ ಬ್ರೋ. ಯಾವಾಗಲೂ ನೆಕ್ಸಾನ್ ಟಾಟಾ ವೆಹಿಕಲ್ಸ್ ಮೋಸ್ಟ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಬ್ರೈಟ್ನೆಸ್ ಕಡಿಮೆ ಬರುತ್ತೆ, ಡಿಫಾಲ್ಟ್ ಅಲ್ಲಿ ಹ್ಯಾಲಜನ್ ಬರುತ್ತೆ. ಸೊ ಅದರಿಂದ LED ಮಾಡಿಸಿದೀವಿ ಬ್ರೋ. ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಕೂಡ ಇದೆ, ಬ್ರೈಟ್ನೆಸ್ ಕಮ್ಮಿ ಇದೆ, ನೈಟ್ ಡ್ರೈವ್ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಸೊ ಅದರಿಂದ LED ಅಪ್ಗ್ರೇಡ್ ಆಗಿದೆ ಬ್ರೋ. ಸೊ RSCAR ಪ್ರೀಮಿಯಂ ಅಲ್ಲಿ ಲೈಟ್ಸ್ ನ ನೀವು ಅಪ್ಗ್ರೇಡ್ ಮಾಡಿಸ್ಕೊಂಡ್ರೆ ವಿಷನ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಬ್ರೋ. ಈ ಅಲಾ ವೀಲ್ಸ್ ಲುಕ್ ಅಂತೂ ಸೂಪರ್ ಆಗಿದೆ. ಏನು ಬ್ರೋ ಸ್ಪೆಷಾಲಿಟಿ ಇದ್ರದ್ದು? ಸ್ಪೆಷಾಲಿಟಿ ನಿಮಗೆ ಡಿಸೈನ್ ಸ್ಪೆಷಾಲಿಟಿ ನೆಕ್ಸಾನ್ಗೆ ಇದು GTR ತುಂಬ ಚೆನ್ನಾಗಿ ಬರುತ್ತೆ. ಅಲಾಂಗ್ ವಿತ್ ದಟ್ ನಿಮಗೆ ಬೇರೆ ಕಾರ್ಗೆ ಯಾವ ಕಲರ್ ಬೇಕಂದ್ರೂ ಮಾಡಿಸ್ಬೋದು ಬ್ರೋ. ಬಟ್ ಇದು ನಾವು ಬ್ಲಾಕ್ ರೂಫ್ ಎಲ್ಲ ಮಾಡಿದೀವಲ್ಲ, ಸೊ ಬ್ಲಾಕ್ ಕಲರ್ ಅಲಾಯ್ ವಿತ್ ವೈಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ರೋ. ಸೊ ಅದಕ್ಕೆ ಬ್ಲಾಕ್ ಕಲರ್ ಮಾಡಿಸಿದೀವಿ ಬ್ರೋ. ಒಂಥರ ಈ ಟೈಲರ್ ಹತ್ರ ಹೋದ್ರೆ ಶರ್ಟ್ ಮ್ಯಾಚಿಂಗ್, ಪ್ಯಾಂಟ್ ಮ್ಯಾಚಿಂಗ್ ಕೊಟ್ಟಂಗೆ ನೀವು ಮ್ಯಾಚಿಂಗ್ ಕೊಡ್ತೀರಾ. ಕರೆಕ್ಟ್. ಸೊ ಅವಾಗ ಗಾಡಿ ಲುಕ್ ಚೆನ್ನಾಗಿರುತ್ತೆ. ಗಾಡಿ ಲುಕ್ ಚೆನ್ನಾಗಿರುತ್ತೆ ಬ್ರೋ. ಇದು ಕ್ರೋಮ್ ಹ್ಯಾಂಡಲ್ ಅಲ್ವಾ ಇದು? ಕರೆಕ್ಟ್ ಬ್ರೋ. ಇದು ಕ್ರೋಮ್ ಹ್ಯಾಂಡಲ್ ಹಾಕ್ಸಿದೀವಿ ವಿತ್ ಫಿಂಗರ್ ಗಾರ್ಡ್. ಬಿಕಾಸ್ ಹೊಸ ಕಾರಲ್ಲಿ ನಾವು ನೇಲ್ಸ್ ಇಟ್ಟಿರ್ತೀವಲ್ಲ, ಸೊ ಡ್ಯಾಮೇಜ್ ಆಗುತ್ತೆ, ಅದಕ್ಕೋಸ್ಕರ ಫಿಂಗರ್ ಗಾರ್ಡ್ ನ ಹಾಕ್ಸಿದೀವಿ, ಡೋರ್ ಹ್ಯಾಂಡಲ್ ಕ್ರೋಮ್ ನ ಹಾಕ್ಸಿದೀವಿ. ಕೆಲವರು ನೋಡಲ್ಲ ಮಾಡಲ್ಲ ಸುಮ್ಮನೆ ಎಳ್ದು ಹಾಕ್ಬಿಡ್ತಾ ಇರ್ತಾರೆ, ಏನೋ ಮಾರ್ಕ್ ಎಲ್ಲ ಆಗ್ಬಿಡುತ್ತಲ್ಲ ಬ್ರೋ. ಕರೆಕ್ಟ್. 10 ಲಕ್ಷ 15 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಕಾರ್ ತಗೊಂಡಿರ್ತಾರೆ, ವಾಪಸ್ ಸ್ಕ್ರಾಚ್ ಆಗ್ಬಿಡುತ್ತೆ, ಅದಕ್ಕೆ ಹಾಕ್ಸಿರ್ತೀರಾ. ಸೇಫ್ಟಿ ಆಗಿ ಯೂಸ್ ಆಗುತ್ತೆ ಬ್ರೋ. ಸೇಫ್ಟಿಗೋಸ್ಕರ ಹಾಕ್ಸಿದೀರಾ. ನೈಸ್ ಬ್ರೋ. ಆಮೇಲೆ ಇದು ಕೂಡ ನೀವೇ ಹಾಕ್ಸಿರೋದಾ? ಇದು ನಿಮ್ಗೆ ಡೋರ್ ಎಜ್ ಕಾರ್ಡ್ ಬ್ರೋ. ಸೊ ಇವಾಗ ನೀವೆಲ್ಲಾದ್ರೂ ಡೋರ್ ಓಪನ್ ಮಾಡ್ತೀರಲ್ಲ, ಸೊ ಡೈರೆಕ್ಟ್ ಟಚ್ ಮಾಡಿಸ್ಬಿಡ್ತಾರೆ. ಸೊ ಎಜ್ ಅಲ್ಲಿ ನೀವು ಡೋರ್ ಎಜ್ ಗಾರ್ಡ್ ಹಾಕ್ಸಿದ್ರೆ ಸೊ ಸ್ವಲ್ಪ ಡೋರ್ ಸೇಫ್ ಆಗಿರುತ್ತೆ. ನೋಡಿ, ಸಿಕ್ಕಾಬಿಟ್ಟೆ ಚಿಕ್ಕ ಚಿಕ್ಕ ಮೈನ್ಯೂಟ್ ಆಕ್ಸೆಸರೀಸ್ಗಳೆಲ್ಲ ಇದೆ. ಈಗ ಗಾಡಿ ನೀವು ಪಾರ್ಕ್ ಮಾಡ್ತೀರಾ, ಸ್ವಲ್ಪ ಡಿಸ್ಟೆನ್ಸ್ ಮಾತ್ರ ಇರುತ್ತೆ ಅಂದರೆ ಹಿಂಗೆ ತೆಗೆದ ತಕ್ಷಣ ಫಸ್ಟ್ ಟಚ್ ಆಗೋದೇ ಇದು. ಸೊ ಹಂಗಾಗಿ ನಿಮ್ಮ ಕಾರ್ ತುಂಬ ಸೇಫ್ ಆಗಿರುತ್ತೆ. ಚಿಕ್ಕ ಆಕ್ಸೆಸರಿ ಆದ್ರೂ ಸಿಕ್ಕಾಬಿಟ್ಟೆ ಸೇವ್ ಮಾಡುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ಹಾಕ್ಸಿದ್ದಾರೆ. ಕರೆಕ್ಟ್ ಬ್ರೋ. ಎಲ್ಲ ಆಕ್ಸೆಸರಿ ಬಗ್ಗೆ ಮಾತಾಡಿದ್ರಿ,
ಇದ್ಯಾವುದು ಬ್ರೋ ಹೊಸ ಎಕ್ಸರ್ ಇಲ್ಲಿದೆ ಬ್ರೋ ಇದು ಕ್ಯಾಮ್ರಾ. ಬನ್ನಿ ಬ್ರೋ ಒಳಗಡೆ ತೋರಿಸ್ತೀನಿ. ಒಳಗಡೆ ತೋರಿಸ್ರಾ? ಬನ್ನಿ ಹಾಗಾದ್ರೆ ಒಳಗಡೆ ಹೋಗಿ ನೋಡೋಣ ಕ್ಯಾಮ್ರಾ ಹೆಂಗೆ ಕಾಣುತ್ತೆ ಅಂತ. ಬ್ರೋ ಇದು ನೀವು ಕ್ಯಾಮ್ರಾ ಕೇಳ್ತಿದ್ರಲ್ಲ, ಈ ಕ್ಯಾಮ್ರಾ ಬಂದ್ಬಿಟ್ಟು ಇಲ್ಲಿ ಇಂಟಿಗ್ರೇಟ್ ಆಗಿದೆ ಬ್ರೋ 360 ಡಿಗ್ರಿ ಕ್ಯಾಮ್ರಾಗೆ. ಓ ಅದು ಕ್ಯಾಮ್ರಾ ಇಂಟಿಗ್ರೇಟ್ ಆಗಿದೆ. 4 ಕ್ಯಾಮ್ರಾ ಇದೆಯಲ್ಲ, ಸೊ ಇಲ್ಲಿ ಫುಲ್ ನಮಗೆ ಕ್ಯಾಮ್ರಾನ ಇಂಟಿಗ್ರೇಟ್ ಆಗಿದೆ. ಸೊ ನೀವು 4 ಸೈಡ್ನು ನೋಡ್ಬೋದು, ಫ್ರಂಟ್, ರೇರು, ಲೆಫ್ಟ್, ರೈಟ್ ಎಲ್ಲ ಕಡೆನೂ ನೋಡ್ಬೋದು ಬ್ರೋ. ಆ್ಯಂಡ್ ಇದು ಒಳಗಡೆ ನಿಮಗೆ ಸಿಸ್ಟಮಲ್ಲಿ ವೈರ್ಲೆಸ್ ಕಾರ್ಪ್ಲೇ, ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಸಿಮ್ ಸ್ಲಾಟ್, ಸೊ ಕಂಪ್ಲೀಟ್ ಎಲ್ಲಾನು ಸಿಗ್ಬಿಡುತ್ತೆ ಬ್ರೋ. ಆ್ಯಂಡ್ ಕಾರ್ ಡ್ರೈವ್ ಮಾಡ್ಬೇಕಾದ್ರೂ ಕೂಡ ನೋಡ್ಬೋದು. ಎಸ್. ಓಕೆ ವಂಡರ್ಫುಲ್ ಬ್ರೋ. ಇದು ಆಂಡ್ರಾಯ್ಡ್ ಸಿಸ್ಟಮ್ ಯಾವುದು ಬ್ರೋ ಇಂಟಿಗ್ರೇಟ್ ಮಾಡಿರೋದು? ಇದು 4GB RAM 64GB ಇಂಟರ್ನಲ್ ಬ್ರೋ. ಓಕೆ, ಇದು ಡಿಫಾಲ್ಟ್ ಆಗಿ ಬಂದಿತ್ತಾ? ಇಲ್ಲ ಇದು ನಮ್ದು RSCARPREMIUM ಆಂಡ್ರಾಯ್ಡ್ ಸಿಸ್ಟಮ್. ಸೊ ಈಗ ಬ್ರೋ 360 ಡಿಗ್ರಿ ಕ್ಯಾಮ್ರಾ ಮತ್ತೆ ಆಂಡ್ರಾಯ್ಡ್ ಸಿಸ್ಟಮ್ ಬಿಟ್ಟು ಇನ್ನೇನೇನನ್ನ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದೀರಾ ಬ್ರೋ? ಬ್ರೋ ಫಸ್ಟ್ ಇದು ನೋಡಿ ಸ್ಟೇರಿಂಗ್ ಕವರ್. ಬಿಕಾಸ್ ಬೇಸ್ ಅಲ್ಲಿ ನಿಮಗೆ ಏನು ಬರಲ್ಲ ಬ್ರೋ, ನಾರ್ಮಲ್ ಸ್ಟೇರಿಂಗ್ ಬರುತ್ತೆ. ಇದು ಲೆದರ್ ರ್ಯಾಪಿಂಗ್ ಮಾಡಿಸಿದೀವಿ ವಿತ್ ರೆಡ್ ಸ್ಟಿಚಸ್, ಬ್ಲಾಕ್ ಕವರ್ ವಿತ್ ರೆಡ್ ಸ್ಟಿಚಸ್ ಮಾಡಿಸಿದೀವಿ. ಅಂಡ್ ಗ್ರಿಪ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕರೆಕ್ಟ್. ನೀವು ನೋಡಬಹುದು ಸಿಕ್ಕಾಪಟ್ಟೆ ಸ್ಟಿಫ್ ಆಗಿದೆ, ಗ್ರಿಪ್ ಕೂಡ ತುಂಬಾ ಗ್ರಿಪ್ಪಿ ಆಗಿದೆ ಇದು. ದೆನ್ ಸೀಟ್ ಕವರ್ಸ್ ಕೂಡ ನೀವು ನೋಡಬಹುದು ಸಿಕ್ಕಾಪಟ್ಟೆ ಫಿಟ್ ಅಂಡ್ ಫೈನ್ ಆಗಿದೆ, ಪರ್ಫೆಕ್ಟ್ ಫಿಟ್ಟಿಂಗ್ ಇದೆ, ಇಲ್ಲೆಲ್ಲೂ ಲೂಸ್ ಇಲ್ಲ. ಅಂಡ್ ಥ್ರೆಡ್ಡಿಂಗ್ ಕೂಡ ನೀವು ನೋಡಬಹುದು ಸಿಕ್ಕಾಪಟ್ಟೆ ನೀಟಾಗಿ ಪ್ರೊಫೆಷನಲ್ ಆಗಿದೆ. ದೆನ್ ಫ್ಲೋರ್ ಮ್ಯಾಟ್ ಬ್ರೋ. ಫ್ಲೋರ್ ಮ್ಯಾಟ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಇಟ್ ಇಸ್ ನಾಟ್ ಸ್ಟಿಕ್ಕಿ, ಸ್ವೆಟ್ಟಿ ಯಾವುದು ಅಲ್ಲ. ಸಾಕ್ಸಿದೀವಿ ಬ್ರೋ. ಇನ್ನೇನಿದೆ ಬ್ರೋ ಒಳಗಡೆ? ಬ್ರೋ ಮ್ಯಾಕ್ಸಿಮಮ್ ಫಾರ್ ಟಾಟಾ ನೆಕ್ಸಾನ್ ಇಂಟೀರಿಯರ್ಸ್ ಅಲ್ಲಿ ನೀವು ಸೀಟ್ ಕವರ್ಸ್, ಸ್ಟೇರಿಂಗ್ ರ್ಯಾಪ್, ಮ್ಯಾಟ್ಸ್ ಮಾಡ್ಬೋದು ಬ್ರೋ. ಅಂಡ್ ಆಗ್ಲೇ ಇಲ್ಲಿ ಯಾವುದೋ ಒಂದು ಲೈಟ್ ನೋಡಿದೆ ಬ್ರೋ, ಕರೆಕ್ಟ್ ಇದ್ದಾನೆ. ಇದೇನು ಬ್ರೋ ಆಂಬಿಯಂಟ್ ಲೈಟ್ ಇದು ಒಂಥರ? ತೋರಿಸ್ತೀನಿ ಬ್ರೋ. ಅದೊಂದು ಇಂಪಾರ್ಟೆಂಟ್ ಮಾಡಿಸಿದೀವಿ, ಕಂಪ್ಲೀಟ್ ಆಗಿ ಆಂಬಿಯಂಟ್ ಲೈಟ್ ಮಾಡಿಸ್ಕೊಟ್ಟಿದೀವಿ ಬ್ರೋ. ಕಂಪ್ಲೀಟ್ ಆಂಬಿಯಂಟ್ ಲೈಟ್ ಫುಲ್ ಒಳ್ಳೆ ಪಬ್ಬಲ್ ಇರೋ ತರ ಇದೆಯಲ್ಲ ಬ್ರೋ ಫೀಲ್. ಕರೆಕ್ಟ್. ಸೊ ನಿಮ್ಗೆ ಅದು ಕೂಲ್ ಲುಕ್ ಕಾರ್ಗೆ ಕೊಡುತ್ತೆ ಬ್ರೋ, ಸಿಕ್ಕಾಪಟ್ಟೆ ಕೂಲ್ ಲುಕ್ ಕೊಡುತ್ತೆ. ಕರೆಕ್ಟ್ ಬ್ರೋ. ನೀವು ಶೋರೂಮಿಂದ ಹೊಸ ಗಾಡಿ ತೊಗೊಂಡು ಬಂದಿದ್ದೀರಾ. ಓಕೆ, ನಾವು 19 ಆಕ್ಸೆಸರೀಸ್ ಹಾಕ್ಸಿದ್ದೀವಿ. ನಿಮಗೆ ಹೇಗೆ ಫೀಲ್ ಆಗ್ತಿದೆ ಬ್ರೋ? ಫಸ್ಟು ಕಾರ್ ತೊಗೊಳ್ಳೋದಕ್ಕಿಂತ ಮುಂಚೆ ಈ ಕಾರ್ ತೊಗೊಳ್ಬೇಕು ಅಂತ ಇದ್ವಿ. ನೋಡ್ತಿದ್ದೆ ಯೂಟ್ಯೂಬಲ್ಲಿ ಏನೇನು ಮಾಡಿಫಿಕೇಷನ್ ಮಾಡ್ಬೋದು ಅಂತ. ಯೂಟ್ಯೂಬಲ್ಲಿ ನೋಡುವಾಗ RSCARPREMIUM ಚಾನಲ್ ಇತ್ತು, ಅದರಲ್ಲೆಲ್ಲ ನೋಡಿದೆ. ಡೈರೆಕ್ಟಾಗಿ ಕಾರಿಲ್ಲೇ ತೊಗೊಂಡು ಬಂದೆ, ಎಲ್ಲ ಚೆನ್ನಾಗಿತ್ತಲ್ಲ? ಹ್ಯಾಪಿನಾ? ತುಂಬ ಹ್ಯಾಪಿ ಬ್ರೋ. ನಮ್ಮ ಕಸ್ಟಮರ್ಸು ಇದೇ ಥರ ಫಿಟ್ಮೆಂಟ್ ಮಾಡಿಸ್ಕೋಬೇಕು ಅಂತಂದರೆ ಅವ್ರು ಎಲ್ಲಿಗೆ ಬರಬೇಕು ಬ್ರೋ? ಬ್ರೋ RSCARPREMIUM ಜಯನಗರ್ 4T ಬ್ಲಾಕಲ್ಲಿ ಇದೆ ಬ್ರೋ, ಈಸ್ಟರ್ನ್ ರೋಡಲ್ಲಿ. ಫುಲ್ ಕಂಪ್ಲೀಟ್ ಅಡ್ರೆಸ್ ಡಿಸ್ಕ್ರಿಪ್ಷನಲ್ಲಿ ಇದೆ. ನಿಮ್ಗೆ ಏನಾದ್ರು ಕ್ವೇರೀಸ್ ಇತ್ತು ಅಂತಂದರೆ ಮತ್ತು ಪ್ರೈಸಿಂಗ್ ಬಗ್ಗೆ ಬೇರೆ ಏನಾದ್ರು ಮಾತಾಡಬೇಕು ಅಂತ ಇದ್ದರೆ ಶ್ಯಾಮ್ ಅವ್ರಿಗೆ RSCARPREMIUM ಇನ್ಸ್ಟಾಗ್ರಾಮ್ ಚಾನಲ್ಗೆ DM ಮಾಡ್ಬೋದು. ಮತ್ತೆ ಸಿಗೋಣ ಮುಂದಿನ ವಾರ ಹೊಸ ವಿಡಿಯೋದೊಂದಿಗೆ. ಬಾಯ್.